ದಾಂಡೇಲಿಯ ಅರಣ್ಯ ಪ್ರದೇಶಕ್ಕೆ ಆಕರ್ಷಣೆಗೊಳಗಾದ ಹಾರ್ನ್ಬಿಲ್ ಪಕ್ಷಿಗಳ ಹಬ್ಬ. ಹಾರ್ನ್ಬಿಲ್ ಪಕ್ಷಿಯ ಸಂರಕ್ಷಣೆ ಎಲ್ಲರ ಜವಾಬ್ದಾರಿಯಾಗಿದೆ. ಶಾಸಕ ಆರ್.ವಿ. ದೇಶಪಾಂಡೆ ಹೇಳಿಕೆ. ಅರಣ್ಯ ಪ್ರವಾಸಿ ತಾಣ, ಜಲಸಾಹಸ ಕ್ರೀಡೆ, ಹೋಮ್ ಸ್ಟೇ, ರಿಸಾರ್ಟ್ಗಳು ದಾಂಡೇಲಿ ಜೊಯ್ಡಾದ ಪ್ರವಾಸೋದ್ಯಮಕ್ಕೆ ಮೂಲ ಸಂಪನ್ಮೂಲಗಳಾಗಿದ್ದರೆ, ಈ ಭಾಗದಲ್ಲಿ ಕಾಣುವ ಅತ್ಯಂತ ಅಪರೂಪವಾದ ಹಾರ್ನ್ಬಿಲ್ ಹಕ್ಕಿ ಕೂಡ ಇಲ್ಲಿಯ ಪ್ರವಾಸೋದ್ಯಮದ ಆಕರ್ಷಣೆಗಳಲ್ಲಿ ಒಂದಾಗಿರುವ ಈ ಹಕ್ಕಿಗಳ ಸಂರಕ್ಷಣೆಯ ಜವಾಬ್ದಾರಿ ಎಲ್ಲರದ್ದಾಗಿದೆ ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಶಾಸಕ ಆರ್.ವಿ. ದೇಶಪಾಂಡೆ ನುಡಿದರು. ಅವರು ದಾಂಡೇಲಿಯ ಹಾರ್ನ್ಬಿಲ್ ಸಭಾಭವನದಲ್ಲಿ 2 ದಿನಗಳ ಕಾಲ ಹಮ್ಮಿಕೊಂಡಿದ್ದ ಹಾರ್ನ್ಬಿಲ್ ಹಬ್ಬದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಹಾರ್ನ್ಬಿಲ್ ಬದುಕಿನ ವಿಧಾನವೇ ರೋಚಕವಾದದ್ದು. ಪರಿಸರಕ್ಕೆ ಸಂಪತ್ತಾಗಿರುವ ಹಾರ್ನ್ಬಿಲ್ ಪಕ್ಷಿಗಳನ್ನು ಸಂರಕ್ಷಿಸುವ ಕೆಲಸ ಆಗಬೇಕಾಗಿದೆ. ಅರಣ್ಯ ಇಲಾಖೆಯೊಂದೇ ಈ ಕೆಲಸವನ್ನು ಮಾಡಿದರೆ ಸಾಲದು. ಇಲಾಖೆಯ ಜೊತೆ ಜನ ಕೂಡ ಈ ಭಾಗದ ವನ್ಯ ಸಂಪತ್ತುಗಳನ್ನು, ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಿಸುವ ಕೆಲಸ ಮಾಡಬೇಕಿದೆ. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಯುವ ಜನರಿಗೆ ಈ ಭಾಗದ ವನ್ಯ ಪ್ರಾಣಿಗಳ, ಪಕ್ಷಿಗಳ ಜೀವನ ವಿಧಾನಗಳ ಬಗ್ಗೆ, ಅವುಗಳ ಸಂರಕ್ಷಣೆ ಬಗ್ಗೆ ತಿಳಿಸುವ ಕಾರ್ಯವನ್ನು ಹಮ್ಮಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಅರಣ್ಯ ಮತ್ತು ಪರಿಸರದಲ್ಲಿ ಕೆಲಸ ಮಾಡಿದ ವಿವಿಧ ಸಾಧಕರನ್ನು ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳನ್ನು ಮತ್ತು ಹಾರ್ನ್ಬಿಲ್ ಹಬ್ಬದ ಭಾಗವಾಗಿ ಹಮ್ಮಿಕೊಂಡಿದ್ದ ವಿವಿಧ ಸ್ಪರ್ಧಾ ವಿಜೇತ ವಿದ್ಯಾರ್ಥಿಗಳನ್ನು ಗೌರವಿಸಿದರು. ಕೇನರಾ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿ ಟಿ. ಹೀರಾಲಾಲ್ ಪ್ರಾಸ್ತಾವಿಕ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ, ಹಳಿಯಾಳ ಉಪ ವಿಭಾಗದ ಅರಣ್ಯ ಸಂರಕ್ಷಣಾ ಅಧಿಕಾರಿ ಪ್ರಶಾಂತ್ ಕುಮಾರ್ ಕೆಸಿ, ಸಿರ್ಸಿಯ ನಾಗಶೆಟ್ಟಿ ಆರ್.ಎಸ್, ಸಂದೀಪ್ ಸೂರ್ಯವಂಶಿ, ಹೊನ್ನಾವರದ ಯೋಗೇಶ್ ಸಿ.ಕೆ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ರಿಯಾಜ್ ಸೈಯದ್, ತಹಸೀಲ್ದಾರ್ ಶೈಲೇಶ್ ಪರಮಾನಂದ್, ಪೌರಾಯುಕ್ತ ವಿವೇಕ್ ಬೆನ್ನಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ಟಿ.ಸಿ. ಹಾದಿಮನಿ, ಪ್ರೊಬೇಷನರಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಾವ್ಯ ಮುಂತಾದವರಿದ್ದರು. ಮಾನ್ಯತಾ ವಾಸ್ರೆ ಪ್ರಾರ್ಥಿಸಿದರು. ದಾಂಡೇಲಿಯ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿ ಸಂತೋಷ್ ಚವ್ಹಾಣ್ ಸ್ವಾಗತಿಸಿದರು. ಜಗಲ್ಬೇಟ್ ವಲಯದ ಅರಣ್ಯಾಧಿಕಾರಿ ವಿನಯ್ ಭಟ್ ವಂದಿಸಿದರು. ಆಶಾ ದೇಶ್ ಭಂಡಾರಿ ನಿರೂಪಿಸಿದರು. ಮಾನವ ನಿಸರ್ಗ ಪ್ರೇಮಿ, ಇವತ್ತು ನಾವೇ ಹುಟ್ಟಿದ್ದು ಈ ಅರಣ್ಯ ಪ್ರದೇಶದಿಂದ, ಬೆಳೆದಿದ್ದು ಇಲ್ಲೇ ಬಂದು ಬೇರೆ ಆದರೆ ಯಾರ ಪರಿಸರದಲ್ಲಿ ಹುಟ್ಟಿದ್ದಾರೆ ಪ್ರೀತಿ, ವನ್ಯಜೀವಿಗಳ ಪ್ರೀತಿ, ಪಕ್ಷಿಗಳ ಮೇಲೆ ಪ್ರೀತಿ, ಇದರಿಂದ ಆರೋಗ್ಯ ಚೆನ್ನಾಗಿರ್ತದೆ. ಬೆಳವಣಿಗೆ ಚೆನ್ನಾಗಿರುತ್ತೆ. ಇದು ಬಹಳ ಮಹತ್ವ. ಇವತ್ತು ಬಹಳ ಜನ ಬಹಳ ದೂರದಿಂದ ಬಂದಿದ್ದಾರೆ. ಇಲಾಖೆ ಅಧಿಕಾರಿಗಳು ಅವರೆಲ್ಲ ಸ್ವಾಗತ ಮಾಡ್ತೀವಿ. ಈಗಾಗಲೇ ನಮ್ಮ ಹೀರಾಲಾಲ್ ಸಾಹೇಬ್ ಹೇಳಿ, ನಮ್ಮ ಜಿಲ್ಲೆಯಲ್ಲಿ 7-8 ಅವು 4 ಇಲ್ಲೇ ಮನೆ ಮಾಡಿದ್ದಾರೆ, 4 ದಾಂಡೇಲಿಯಲ್ಲಿ ಮನೆ ಮಾಡಿದ್ದಾರೆ. ಹಾಗೆ ದಾಂಡೇಲಿಯ ಭಾಗವನ್ನು ಕೊಟ್ಟು ಇಂತಹ ಸುಂದರ ಹಾರ್ನ್ಬಿಲ್ ಅಂತ ಪಕ್ಷಿ ದಿನನಿತ್ಯ ನೋಡಿ ಸಿಗ್ತದೆ. ಅಲ್ಲಿ ದಿನ ನೋಡೋದು ದೊಡ್ಡದು ಇರುತ್ತೆ. ವರ್ಷಕ್ಕೊಮ್ಮೆ ಕಾರ್ಯಕ್ರಮ ಬರ್ತದೆ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.